ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗಿದ್ರಿ ಎಲ್ಲರೂ? ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿನಿ. ಸಾಯಂಕಾಲ 6 ಗಂಟೆ ಆಗ್ತಾ ಬಂತು. ರೆಡಿ ಆಗಿದ್ದೀನಿ. ಸೊ ಹೊರಗಡೆ ಹೋಗ್ತಾ ಇದ್ದೀನಿ ಮಕ್ಕಳು ಕರ್ಕೊಂಡು. ನಿಮ್ಮನ್ನು ಕೂಡ ನನ್ನ ಜೊತೆಗೆ ಕರ್ಕೊಂಡು ಹೋಗ್ತೀನಿ. ಬರ್ರಿ ಹೋಗಿ ಬರೋಣ ಅಂತ. ಮತ್ತು ನೋಡ್ತಾ ಇರ್ಬೋದು, ಫೇಸ್ ಹತ್ತಿರದಿಂದ ತೋರಿಸ್ತೀನಿ ನೋಡ್ರಿ. ಇನ್ನೂ ಕೂಡ ಎಲ್ಲ ಐತಿ, ಇನ್ನೂ ಕಲೆ ಎಲ್ಲ ಹೋಗಿಲ್ಲ, ಇನ್ನೂ ಸ್ವಲ್ಪ ನೋವು ಐತಿ, ನೋಡ್ತಾ ಇರ್ಬೋದು. ಬಟ್ ಬೆಟರ್ ಅಂತ ಹೇಳ್ತೀನಿ. ನೀವು ಮುಂಚೆದೂ ಕೆಲವೊಂದು ಫೋಟೋನು ಹಾಕಿದ್ದೆ, ವಿಡಿಯೋ ಹಾಕಿದ್ದೆ ನನ್ನ ಫೇಸ್ ಏನಾಗಿತ್ತಂತ. ಸೊ ಈಗ ಬೆಟರ್ ಅಂತ ಅಂದ್ಕೊಳ್ತೀನಿ. ಸೊ ನೋಡ್ತಾ ಇರ್ಬೋದು, ಹಿಂಗಾಗೈತಿ. ಪರವಾಗಿಲ್ಲ, ನನಗೂ ಮನ್ಯಾಗ ಇದ್ದಿದ್ದು ಇದಾಗೈತಿ. ಸ್ವಲ್ಪ ಹೊರಗಡೆ ಹೋಗ್ಬರೋಣ. ಅದು ಕೂಡ ಸಂಜೆ ಆದಮೇಲೆ ಹೋಗ್ತಾ ಇದ್ದೀನಿ. ನನ್ನ ಸ್ಕಿನ್ ಆಗಿರ್ಬೋದು, ನನ್ನ ಫೇಸ್ ಸಲುವಾಗಿ ಮತ್ತು ಈ ಥರ ಆಗಿದ್ದಕ್ಕನ ಅದಕ್ಕೋಸ್ಕರ ಆಗೋದಿಲ್ಲ. ಒಳ್ಳೇದಕ್ಕೆ ಅಂದ್ಕೊಳತ್ತೀನಿ, ಗೊತ್ತಿಲ್ಲ ಎದಕ್ಕೆ ಆಗಾಕತ್ತೈತಿ ಹಿಂಗೆಲ್ಲ ಅಂತ. ಬಟ್ ನಾನಂತೂ ಪಾಸಿಟಿವ್ ಆಗೇ ತೊಗೊಂಡೀನಿ. ಆಗೋದಿಲ್ಲ, ಒಳ್ಳೇದಕ್ಕೆ ಎಲ್ಲ ಭಗವಂತನ ಕೈಯಾಗೈತಿ, ನಮ್ಮ ಕೈಯಾಗಂತೂ ಏನಿಲ್ಲ. ಸೊ ಹೆಂಗೆ ನಡೆಸ್ತಾನೆ ನಡೆದ್ರಾಯ್ತು ಅಂಥೇಳೆ ಸ್ವಲ್ಪ ಇನ್ನೂ ಕೂಡ ಗಟ್ಟಿ ಆಗೇನಂತಲೇ ಹೇಳ್ಬೋದು, ಟೆನ್ಷನ್ ಫ್ರೀ ಆಗೇನಂತಲೇ ಹೇಳ್ಬೋದು. ಯಾಕಂದರೆ ವಿಚಾರ ಮಾಡಿದಲ್ಲಿ ಉಪಯೋಗ ಇಲ್ಲ. ಯಾವುದೂ ನಮ್ಮ ಕೈಯಾಗ ಇಲ್ಲ ಅಂದಮೇಲೆ ಅದನ್ನು ವಿಚಾರ ಮಾಡಿ ಉಪಯೋಗ ಇಲ್ಲ. ಸೊ ಭಗವಂತ ನೀನೇ ಕಾಪಾಡಪ್ಪ ಅಂತ ಹೇಳ್ತಾ ಹೋಗ್ತಾ ಇರೋದು ಅಷ್ಟೇ. ಅವನಿಗೆ ಗೊತ್ತು ಯಾವ್ದು ಸರಿ, ಯಾವ್ದು ತಪ್ಪು, ಯಾವ್ದು ಒಳ್ಳೇದು, ಯಾವ್ದು ಕೆಟ್ಟದಂತ ಭಗವಂತನಿಗಂತೂ ಗೊತ್ತೈತಿ. ಸೊ ಅವನ್ನ ತೋರಿಸಿದಂಥ ದಾರಿಯೊಳಗೆ ನಾನು ಹೋಗ್ತಾ ಇದ್ದೀನಿ. ನನಗಾಗೋದೆಲ್ಲ ಒಳ್ಳೇದಕ್ಕೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಹಾಗೆ ಹೋಗೋಣಂತ. ಸೊ ಆರಾಮಂತೂ ಆಗೇನಿ, ಬರ್ರಿ ಹೋಗಿ ಬರೋಣಂತ. ಪರವಾಗಿಲ್ಲ, ಹೋಗುತ್ತೆ. ಸರಿ ಸ್ನೇಹಿತರೆ, ಹೋಗಿ ಬರೋಣ ಬರ್ರಿ. ಟೈಮ್ ತೋರಿಸ್ತಾ ಇದ್ದೀನಿ, 10 ನಿಮಿಷ ಅಷ್ಟೇ ಮುಂದೈತಿದೆ. ಎಕ್ಸಾಕ್ಟಾಗಿ 6 ಗಂಟೆಗೆ 10 ನಿಮಿಷ ಐತಿ. ಬಟ್ ಬಿಸಿಲು ನೋಡಿದ್ರೆ ಗೊತ್ತಾಗ್ತಾ ಇರ್ಬೋದು ನಿಮ್ಗೆ ಯಾವ ಪರಿ ಬಿಸಿಲು ಐತೆ ಅಂಥೇಳಿ. ನೋಡ್ರಿ, ಸನ್ಸೆಟ್ ಆಗ್ತೈತಿ, ಇನ್ನೂ ಲೇಟ್. ಎಷ್ಟು ಚಂದ ಕಾಣಕತ್ತಾನ ಸೂರ್ಯ ಅಂದರೆ ನೋಡ್ತಾ ಇರ್ಬೋದು. ಅವ್ನು ಸುತ್ತ ಒಂಥರ ರೈನ್ಬೋ ಕಲರ್ ಬಂದಂಗೆ ಆಗೈತಿ. ಸೊ ಇನ್ನೇನು ಸೂರ್ಯಾಸ್ತದ ಟೈಮ್ ಆಗ್ತಾ ಬಂತು. ಆದರೂ ಕೂಡ ಬಿಸಿಲು ಐತಿ, ಸೆಕೆನೂ ಐತಿ, ಇಷ್ಟು ಸಂಜೆ ಆದರೂ ಕೂಡ. ಆಮೇಲೆ ಏನೈತಿ, ಚಿಲ್ಲಿ ಪೌಡರ್ ರೆಡಿಯಾಗಿ ಬಂದೈತಿ. ಒಣ ಮೆಣಸಿನ್ಕಾಯಿ ತೋರಿಸಿದ್ದೆ, ಅದನ್ನು ಮಿಲ್ಲಿಗೆ ಹಾಕಿಸಿ ತೊಗೊಂಡು ಬಂದಿದ್ದೈತಿ. ಪೌಡರ್ ರೆಡಿ ಆಗೈತಿ. ಇನ್ನೇನು ಮಾಡಬೇಕಪ್ಪ ಅಂದರೆ ಇದನ್ನು ಚಲೋ ತಂಗ ಉಪ್ಪು ಬೆರೆಸಿ, ಅಂದ್ರೆ ಸಣ್ಣ ಉಪ್ಪು, ಸಾಲ್ಟ್ ಏನು ಇರ್ತದಲ್ರಿ, ಟೇಬಲ್ ಸಾಲ್ಟ್, ಆ ಉಪ್ಪನ್ನು ಬೆರೆಸಿ ಇದನ್ನು ಡಬ್ಬಕ್ಕೆ ಹಾಕಿ ಇಟ್ಕೋಬೇಕು. ಸೊ ಇವತ್ತು ಬಂದೈತಿ, ಇನ್ನೇನು ರೆಡಿ ಮಾಡಿ ಇಟ್ಕೊಳ್ಳೋಣಂತ ಸ್ನೇಹಿತರೆ. ಇದ್ರೊಳಗೆ ಐತಿ 20 kg ಐತಿ ಟೋಟಲ್. ಖಾರದ ಪೌಡರದ್ದು ಕೆಲಸ ಮುಗ್ದಂಗಾತ. ಸ್ವಲ್ಪ ದಿವಸ ಚಿಂತೆ ಇಲ್ಲ ಅಂಥೇಳೆ, ಯಾಕಂದರೆ ಖಾರದ ಪೌಡರ್ ಇಂಪಾರ್ಟೆಂಟ್ ನನ್ನ ಬಿಸ್ನೆಸ್ಸಿಗೆ. ಹೀಗಾಗಿ ಅದೊಂದು ಕೆಲಸ ಆಯಿತು. ಈ ಬಿಸಿಲು ದಿನದೊಳಗೆ ಆಗುವಂಥದ್ದು ಅದೊಂದು ಕೆಲಸ ಆಯ್ತು ನೋಡ್ರಿ ಸ್ನೇಹಿತರೆ. ಏನಿಲ್ಲ, ನಾನು ಎಲ್ಲ ಮನೆ ಕ್ಲೀನ್ ಮಾಡಿಕೊಂಡೆ, ಹೊರಗಡೆ ಹೋಗ್ತಾ ಇದ್ದೀವಿ. ಮತ್ತು ಸಾಯಂಕಾಲದ ದೀಪ ಕೂಡ ಹಚ್ಚಿದೆ ದೇವ್ರ ಮುಂದೆ. ನೋಡ್ತಾ ಇರ್ಬೋದು, ಎಲ್ಲ ಪಾತ್ರೆನೂ ತೊಳೆದೀನಿ. ಈಗ ಚಹಾ ಮಾಡ್ಕೊಂಡಿದ್ದೆ ನಾನು, ಅದೊಂದು ವಾಟೆ ಐತಿ, ಇದ್ದಷ್ಟು ಪಾತ್ರೆ ತೊಳೆದೀನಿ. ಇವೇನಪ್ಪ ಇಷ್ಟೊಂದು ದೊಡ್ಡ ದೊಡ್ಡ ಬೋಗನಿ ಒಳಗೆ ಗ್ಯಾಸಿನ ಕಟ್ಟೆ ಮ್ಯಾಗ ಅಂದರೆ ಇವು ನೀರು ನೋಡ್ರಿ, ಕುಡಿಯೋ ನೀರು ಬಂದಿತ್ತು ನಿನ್ನೆ. ಸ್ವಲ್ಪ ಜಾಸ್ತಿ ತುಂಬೇವಿ, ಬಿಕಾಸ್ ಒಂದು ಪುಟಾಣಿ ಫಂಕ್ಷನ್ ಐತೆ ಮನ್ಯಾಗ. ಏನು ಫಂಕ್ಷನು ಏನು ಗೆಸ್ ಮಾಡಿರಿ, ಅಥವಾ ನನ್ನ ಲಾಗ್ನ ಕಂಟಿನ್ಯೂ ಆಗಿ ನೋಡ್ತಾ ಇರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಬಿಡ್ರಿ. ಅಂದ್ರೆ ಏನು ಫಂಕ್ಷನು, ಯಾವ ಥರದ್ದು ಬ್ಲಾಗ್ಸ್ ಬರ್ತಾವೆ ನನ್ನ ಚಾನಲ್ ಒಳಗೆ ನಿಮ್ಗೆ ಪಟ್ನ ಅಂಥೇಳಿ ನೋಟಿಫಿಕೇಷನ್ ಬರ್ತೈತಿ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬಾಜುರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರೆ ಅಂದರೆ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಫಸ್ಟ್ ಬರ್ತೈತಿ. ನನ್ನ ವಿಡಿಯೋನ ಕಂಟಿನ್ಯೂ ಆಗಿ ನೀವು ಫಸ್ಟ್ ನೋಡ್ಬೋದು ಸ್ನೇಹಿತರೆ. ಸೊ ನೋಡ್ತಾ ಇರ್ಬೋದು, ಅದಕ್ಕೋಸ್ಕರನ ಸಣ್ಣ ಪುಟ್ಟ ಎಲ್ಲ ಕ್ಲೀನಿಂಗು ಮುಗಿಸ್ಕೊಂಡೇವು ಮನೆದು. ಸೊ ನೀರನ್ನು ತುಂಬಿಟ್ಟೇವಿ, ಜಾಸ್ತಿ ಬೇಕಾಗ್ತಾವಲ್ಲ. ಸೊ ಇಲ್ಲಿನೂ ತುಂಬಿಟ್ಟೇವಿ, ಅಲ್ಲಿನೂ ತುಂಬಿಟ್ಟೇವಿ, ಇನ್ನೊಂದು ಡ್ರಮ್ ಕೂಡ ತುಂಬಿಟ್ಟೇವಿ ಹೊರಗಡೆ, ಅದನ್ನು ತೋರಿಸ್ತೀನಿ. ಇಲ್ಲಿ ಬಂದರೆ ಹೇಳಿದೆ, ಸಾಯಂಕಾಲದ ದೀಪ ಕೂಡ ಹಚ್ಚಿದೆ ನಾನು. ಏನಪ್ಪ ಅಂತಂದ್ರೆ ಕಸ ಹೊಡೆದ ಎಲ್ಲ ಕ್ಲೀನ್ ಮಾಡಿ ನಾನು ಫ್ರೆಶ್ ಅಪ್ ಆಗಿ ದೀಪ ಕೂಡ ಹಚ್ಚಿದೆ ಸ್ನೇಹಿತರೆ. ಚಿಂಟು ಕಡ್ಲಿ ಗಿಡ ತಿನ್ನತಿ ನೋಡು, ಹಾಯ್ ಮಾಡುವಲ್ಲ ನೋಡು.
ನಾ ಹೇಳಿದಿಲ್ಲ ನೀ ಹೇಳು. ಯಾರು ಸಬ್ಸ್ಕ್ರೈಬರ್ಸ್ ಆಫ್ಟರ್ ಅ ಲಾಂಗ್ ಟೈಮ್. ಉಷಾನ್ ಮಕ್ಕಳು, ನಾವು ನನ್ನ ಮಕ್ಕಳು ಎಲ್ಲರೂ ಹೊಂಟಿವಿ. ತಂಗಿ ಕಾವೇರಿ ಮುಂದೆ ನಮಗೆ ಜಾಯಿನ್ ಆಗ್ತಾರ್ರಿ. ನಾವು ಮತ್ತೆ ನಮ್ಮ ತಮ್ಮನ ಗಂಟು ಬಿದ್ವಿ ಗಾಡಿ ಬರುತ್ತಲೆ, ಅಲ್ಲಿ ಕರ್ಕೊಂಡೋಗಿ ಇಲ್ಲಿ ಕರ್ಕೊಂಡೋಗಿ ಅಂತೇಳಿ. ಯಾರು ಹೇಳಿದ್ರೆ? ಹೌದಾ? ಏನು ಶಾಪಿಂಗ್ ಮಾಡ್ರನ? ಬಿಡ್ರಿ ಈಗ ಚಲೋ ಐತಲ್ಲ. ಬ್ರೇಕ್ ಡ್ಯಾನ್ಸ್ ಒಮ್ಮೆ ಆಡಿಲ್ಲ ನೋಡ. ಇಲ್ಲ ಐತಿ ನಾಳೆ ನೋಡಲ್ಲ ಅಕ್ಕ ನೀನು ಅಭಿ ಸಿಂಗ್ ಬಿಟ್ಟು ಬಿಡ್ತಾರ ನೋಡಿ. ಹೊಡಿ ನೀನು ಚಪ್ಪಲಿ ಹೊಡಿ, ಹೋಗೋಣಲ್ಲೇ ಹೊಡಿ ಲಗು ನೋಡ್ರಿ ಒಂದನ ಫೋಟೋ ಅಂದಿಲ್ಲ. ಇಲ್ಲಿ ನೋಡ್ರಿ ತಡಿ. ಅಲ್ಲೇ ಅದಾರ ಅವ್ರ ನೋಡ್ರಿ ಫ್ರೆಂಡ್ಸ್. ಹಣ್ಣು ಕಾಯಿ ತಗೊಳತಾರ. ಕೊಡುಲ್ಲ ಅವ್ರ ಕೊಡುಲ್ಲವ್ರ. ಹಲೋ ಸ್ನೇಹಿತರೆ, ನಮ್ಮ ಧಾರವಾಡದ ಮುರುಘಾ ಮಠದ ಜಾತ್ರೆ ನೋಡ್ರಿ 3ನೇ ತಾರೀಕು ತೇರು ಆಗಿ ಹೋಗೈತಿ ಸ್ನೇಹಿತರೆ. ಬಟ್ ನಮಗೆ ಅವತ್ತು ಬರೋಕ್ಕಾಗಲಿಲ್ಲ, ಯಾಕಂದ್ರೆ ನನಗೆ ತುಂಬಾ ಆರಾಮಿರಲಿಲ್ಲ. ಮಕ್ಕಳೆಲ್ಲ ಹಠ ಮಾಡಿದ್ರು ಖರೆ, ಬಟ್ ನಾನು ಆರಾಮಿರಲಿಲ್ಲಲ್ಲ. ಹೀಗಾಗಿ ಒಂದಿನ ಕರ್ಕೊಂಡು ಹೋಗ್ತೀನಿ ಅಂದಿದ್ದೆ. ಸ್ವಲ್ಪ ಆರಾಮಾದ ನಂತರ ನನ್ನ ಮಕ್ಕಳನ್ನ ಇವತ್ತು ದರ್ಶನಕ್ಕಾಗಿರ್ಬೋದು ಮತ್ತು ಅವರ ಜಾತ್ರೆ ಒಂದು ಉತ್ಸಾಹ ಇದ್ದೇ ಇರ್ತೈತಿ ಮಕ್ಕಳಲ್ಲೇ. ಅದಕ್ಕೆ ಇವತ್ತು ಬಂದೆ ನೋಡ್ರಿ. ಆದರೂ ಕೂಡ ತೇರಿನ ಎಲ್ಲ ಅಲಂಕಾರ ಇನ್ನೂ ಹಾಗೇ ಇತ್ತು. ಸೊ ನಾವು ಫಸ್ಟಿಗೆ ಬಂದ ತಕ್ಷಣ ತೇರಿಗಿನ ನಮಸ್ಕಾರ ಮಾಡ್ತಾ ಇದ್ದೀವಿ. ನಮ್ಮ ಧಾರವಾಡದ ಒಂದು ಅತಿ ದೊಡ್ಡ ಜಾತ್ರೆಗಳಲ್ಲಿ ಒಂದಂತಲೇ ಹೇಳ್ಬೋದು ಮುರುಘಾ ಮಠದ ಜಾತ್ರೆ. ಮಠನೂ ಅಷ್ಟೇ ತುಂಬಾ ಸುಂದರವಾಗೈತಿ ಮತ್ತು ಅಷ್ಟೇ ವಿಶಾಲವಾಗೈತಿ. ಸಾಕಷ್ಟು ಬ್ಲಾಗೊಳಗೆ ನಿಮ್ಗೆ ಇದನ್ನು ಶೇರ್ ಮಾಡೀನಿ. ಅದರ ಜಾತ್ರೆ ದಿವಸ ಅದರ ಮೆರಗನ ಬೇರೆ ಐತಿ ನೋಡ್ರಿ. ಎಷ್ಟೊಂದು ಬ್ಯೂಟಿಫುಲ್ಲಾಗಿ ಅಲಂಕಾರ ಮಾಡ್ಯಾರಂದ್ರೆ ಇದು ಒಂದು 5 ಅಥವಾ 6ನೇ ದಿವಸ ಇರ್ಬೋದು ಜಾತ್ರೆ ಮುಗಿದೂ ಕೂಡ. ಆದರೂ ಕೂಡ ಇವತ್ತಿನ ಜಾತ್ರೆ ಐತನ ಅನ್ನೋಷ್ಟು ರಶ್ ಇತ್ತು. ಎಷ್ಟೊಂದು ಜನ ನೋಡ್ತಾ ಇರ್ಬೋದು ನೀವು. ಸಾಯಂಕಾಲ ಟೈಮಲ್ಲೇ ಇಂಥ ಜಾತ್ರೆ ಮತ್ತು ಏನಾದರೂ ಎಕ್ಸಿಬಿಷನ್ ಬಹಳನ ಚಂದ ಅನ್ನಿಸ್ತಾವೆ ಹೋಗಲಿಕ್ಕೆ. ಯಾಕಂದ್ರೆ ಲೈಟಿನ ಅಲಂಕಾರ, ದೀಪದ ಅಲಂಕಾರ ನೋಡ್ತಾ ಇರ್ಬೋದು. ಮಠ ಅಂತೂ ಸೂಪರಾಗಿ ಕಾಣಿಸ್ತಾ ಇತ್ತು. ನಾನಾರ ಅದನ್ನು ನೋಡ್ಕೋತ ನಿಂತ್ಬಿಟ್ಟಿದ್ದೆ ನೋಡ್ರಿ. ಅಷ್ಟೊಂದು ಚೆಂದಾಗಿ ಅಲಂಕಾರ ಮಾಡಿದರು. ವರ್ಷದಕ್ಕಿಂತನೂ ಈ ವರ್ಷ ಇನ್ನೂ ಕೂಡ ಚೆಂದ ಅನ್ಸಕತ್ತಿತ್ತು. ಅಷ್ಟೊಂದು ಸುಂದರವಾದ ಒಂದು ಲೈಟಿಂಗ್ಸಿಂದ ಅಲಂಕಾರ ಆಗಿತ್ತು ಮಠ. ನೋಡ್ತಾ ಇರ್ಬೋದು ಸ್ನೇಹಿತರೆ. ಈ ಒಂದು ಮಠದಲ್ಲಿನ ನಮ್ಮ ಪ್ರೈಮರಿ 4th ನಾವು ಕಲ್ತೇವೆ. ಅಂಗನವಾಡಿ ಬಾಲವಾಡಿ ಅಂತ ಏನು ಹೇಳ್ತಾರೆ, ಮೊದಲೆಲ್ಲ ಬಾಲವಾಡಿನ ಅಂತಿದ್ರು. ಬಾಲವಾಡಿಯಿಂದ 4ನೇ ಕ್ಲಾಸ್ವರೆಗೂ ನನಗೆ ಮುರುಘಾ ಮಠದ ಒಂದು ಶಾಲೆಯಲ್ಲನ ಕಲಿತೆ ನೋಡ್ರಿ ನಾನು. ಯಾಕಂದ್ರೆ ನಾವು ಅವಾಗ ಇಲ್ಲೇ ಇದ್ವಿ. 4th ಹಾಫ್ ಇಯರ್ ಅಂದ್ರೆ ಅರ್ಧ ವಾರ್ಷಿಕ ಮುಗಿದಾದ ನಂತರ ನಾವು ಏನೈತಿ ತೇಜಸ್ವಿ ನಗರ ಸ್ಕೂಲ್ ಒಳಗೆ ಕಲ್ತೇವೆ ನೋಡ್ರಿ. 4th to 7th ಅಲ್ಲಿ ಕಲ್ತಿದ್ದು. ಇಲ್ಲೇನೈತಲ್ಲ ಭಾಳ ಅಂದ್ರೆ ಭಾಳ ನಮ್ಮ ಬಾಲ್ಯದ ನೆನಪುಗಳು ನೆನಪಾಗ್ತಾವ್ರಿ. ಇಲ್ಲಿ ಸಾಕಷ್ಟು ಅಂದ್ರೆ ಸಾಕಷ್ಟು ಮೆಮೊರೀಸ್ ಅದಾವು. ಓಡಾಡಿದ್ದು ಶಾಲೆಗಂತ ಬಂದು ಓಡಾಡಿದ್ದೂ ಉಂಟು, ರಜಾ ದಿನಗಳಲ್ಲಿ ಬಂದು ಓಡಾಡಿದ್ದು ಉಂಟು. ಹಿಂಗೇನಾದ್ರೂ ಹಬ್ಬ ಹರಿದಿನಗಳಲ್ಲಿ ಮಠದ ದರ್ಶನಕ್ಕೆ ಬಂದು ಇಲ್ಲಿ ಪ್ರಸಾದ ಸೇವನೆ ಮಾಡಿ, ಇಲ್ಲಿ ಒಂದು ಅಪ್ಪುಗಳು ಅಂತಿದ್ರು, ಸ್ವಾಮಿ ಅಂತಿದ್ರು, ಅಪ್ಪುಗಳು ಅಂತಲೇ ಕರಿತಿದ್ವಿ ನಾವು, ಮಹಾಂತ ಅಪ್ಪುಗಳು ಅಂತ ಹೇಳಿ.
ಅವ್ರಿಗೆಲ್ಲ ಆಶೀರ್ವಾದ ತೊಗೊಂಡು ಕಲ್ಸಕ್ರೆ ಪ್ರಸಾದ ಅವ್ರ ಕಡೆಯಿಂದ ತೊಗೊಂಡು ಅಂದ್ರೆ ಒಂದು ಸಲ ತೊಗೊಂಡು ಹೋಗೋದಲ್ಲ, ಪದೇ ಪದೇ ಬರೋದು, ನಮಸ್ಕಾರ ಮಾಡೋದು, ಕಲ್ಸಕ್ರೆ ತೊಗೊಳೋದು, ಈ ಥರ ಎಲ್ಲ ಮಾಡ್ತಿದ್ವಿ ಸಣ್ಣವರಿದ್ದಾಗ. ಎಲ್ಲನೂ ಕೂಡ ನೆನಪಾಗ್ತೈತಿ ಇಲ್ಲೇ. ಮತ್ತು ಈ ಜಾತ್ರೆ ಹೇಳಿದೆ ನಿಮಗೆ, ನಮ್ಮೂರ ಒಂದು ದೊಡ್ಡ ಜಾತ್ರೆಯಲ್ಲಿ ಇದು ಅಂತ ಹೇಳಿ ಸಾಕಷ್ಟು ವೆರೈಟೀಸ್ ಆಫ್ ಎಲ್ಲನೂ, ಸ್ಟೇಷ್ನರಿ ಆಗಿರ್ಬೋದು, ಮಕ್ಕಳ ಆಟಿಕೆ ಆಗಿರ್ಬೋದು, ಅರಿಶಿನ ಕುಂಕುಮ ವಿಭೂತಿ, ಆಮ್ಯಾಗ ಲಿಂಗು, ಹಲವಾರು ಬಗೆಯ ದಾರಗಳು ಎಲ್ಲನೂ ಇಲ್ಲೇ ಸಿಗ್ತಾವಂತಲೇ ಹೇಳ್ಬೋದು ಸ್ನೇಹಿತರೆ. ಬರ್ರಿ ದರ್ಶನ ಮಾಡ್ಕೊಂಡು ಬರೋಣ ಅಂತ. ಈ ಮಠ ಮತ್ತು ವಿದ್ಯಾರ್ಥಿ ನಿಲಯ ಕೂಡ ಐತಿ, ಮೃತ್ಯುಂಜಯ ವಿದ್ಯಾರ್ಥಿ ನಿಲಯ ಅಂಥೇಳಿ. ಅದೇ ರೀತಿ ಸ್ನೇಹಿತರೆ, ಇಲ್ಲಿ ದೊಡ್ಡದಾದ ಗಡಿಯಾರ ನೋಡ್ತಾ ಇರ್ಬೋದು ನೀವು ಮೇಲ್ಗಡೆ. ಈ ಗಡಿಯಾರ ಏನೈತಲ್ಲ ಶಬ್ದ ಮಾಡ್ತೈತ್ರಿ, ಎಷ್ಟು ಟೈಮ್ ಆಗ್ತೈತಲ್ಲ ಅಷ್ಟು ಗಂಟೆನ ಬಾರಿಸ್ತೈತಿ ಇದು. ಆ ಗಂಟೆಯ ಶಬ್ದ ಸಾಕಷ್ಟು ದೂರದವರೆಗೇನು ಕೇಳಿಸ್ತೈತಿ. ಅಂದರೆ ಇಷ್ಟು ಗಂಟೆ ಆಗೈತಂತ ಕನ್ಫರ್ಮ್ ಆಗಿ ಎಲ್ಲರಿಗೂ ಗೊತ್ತಾಗ್ತೈತಿ. ಅಷ್ಟೊಂದು ಕ್ಲಿಯರ್ ಆದ ಸೌಂಡ್ ಬರ್ತೈತಿ. ಅದೊಂದು ಅದ್ಭುತ ಅಂತ ಹೇಳ್ಬೋದು ಇಲ್ಲಿದ. ಚೆನ್ನಾಗಿ ಅನ್ನಿಸ್ತೈತಿ ಆ ಗಂಟೆ ಬಾರಿಸೋದು ಕೇಳಾಕತ್ರೆ. 1 2 3 4 5 6 6 ಗಂಟೆ ಆಯ್ತು ಹೀಗೆಲ್ಲ ಎನಿಸ್ತಿದ್ವಿ ನಾವು ಸಣ್ಣವರಿದ್ದಾಗ. ಯಾಕಂದ್ರೆ ಈ ಮಠದ ಕಂಪೌಂಡ್ ಹಿಂದನ ನಮ್ಮ ಮನೆ ಇತ್ತು. ಬಹಳನ ಚಂದ ಅನ್ನಿಸ್ತಿತ್ತು ಅವಾಗ. ನೋಡ್ರಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಹಾಗೇನ ನಿಲ್ರಿ, ಇಲ್ಲೇ ಚೆನ್ನಾಗೈತಿ ಲೈಟಿಂಗ್ ಅಲಂಕಾರ, ಫೋಟೋ ತೆಗಿತೀನಿ ಅಂತ ಅಂದ್ರೆ ನನ್ನ ಮಗ ನೋಡ್ರಿ ಕ್ಯಾಮ್ರಾಕ್ಕೆ ಹೆಂಗೆ ಮಾಡಕತ್ತಾನಂತ ಹೇಳಿ. ಸೊ ಎಲ್ಲರೂ ಬಂದಾಗ ಮಸ್ತ್ ಅಂದ್ರೆ ಮಸ್ತ್ ಖುಷಿ ಆಗ್ತೈತಿ ಸ್ನೇಹಿತರೆ. ಪೂಜಾ ಒಬ್ಬಕ್ಕೆ ಬಂದಿಲ್ಲ, ಪೂಜಾ ಮನ್ಯಾಗಿದ್ಲು. ಸೊ ಆಕಿನ ಬಿಟ್ಟು ನಾವೆಲ್ಲರೂ ಬಂದೇವು ನೋಡ್ರಿ. ಈ ವಿಡಿಯೋ ನೋಡಿದ್ರೆ ಖಂಡಿತವಾಗ್ಲೂ ಪೂಜಾನ ಕೇಳ್ತೀರಿ, ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಇಲ್ಲ ಆಕೆ ನಮ್ಮ ಜೊತೆ ಬರಲಿಲ್ಲ, ಮನ್ಯಾಗಿದ್ಲು. ಸೊ ನಾವೆಲ್ಲರೂ ಬಂದ್ವಿ. ತಂಗಿ ಮತ್ತು ಕಾವೇರಿ ತಂಗಿಯ ಸ್ಕೂಟಿ ಮೇಲೆನ ಬಂದರು, ಉಳ್ದವ್ರೆಲ್ಲನೂ ನಾವು ಕಾರಲ್ಲೇನ ಬಂದ್ವಿ. ತಮ್ಮಗೂ ಬಾರೋ ಗಾಡಿ ಸೈಡಿಗೆ ಹಾಕಿ ಅಂದೆ, ಬಟ್ ತುಂಬ ಅಂದರೆ ತುಂಬ ರಶ್ ಐತಿ ಹೊರಗಡೆ, ನೋಡಿದ್ರಿ ನೀವು. ಹೀಗಾಗಿ ಬೇಡ, ನೀವು ಹೋಗಿ ಬಂದುಬಿಡ್ರಿ ಪಟ್ನ, ನಾನು ಮತ್ತು ಹೊಳ್ಳಿ ನೈಟ್ ಡ್ಯೂಟಿಗೆ ಹೋಗಬೇಕು, ಬೇಗ ಬರ್ರಿ ಅಂತ ಹೇಳ್ದೆ. ಸರಿ ಬಿಡಪ್ಪ ಅಂಥೇಳಿ ನಾವು ಈಗ ಹೋಗ್ತಾ ಇದ್ವಿ ನೋಡ್ರಿ. ಇಲ್ಲೇ ನಮ್ಮ ತರುಣ್ ಅಂತೂ ಇದೆಲ್ಲ ಅವ್ನಿಗೆ ಭಾಳ ಚಂದ ಅನ್ಸಾಕತ್ತಿತ್ರಿ. ನಮಗೆಲ್ಲ ತೋರಿಸ್ತಾ ಇದ್ದ, ಕೈ ಮಾಡಿ ಲೈಟ್ ತೋರಿಸೋದು, ಆಮ್ಯಾಗ ಯಾರು ಅವ್ರ ಹುಡುಗರು ಪಿ ಊದು ತೋರಿಸೋದು, ಈ ಥರ ಎಲ್ಲ ಅವನಿಗೆ ಖುಷಿಯಾಗಿಬಿಟ್ಟಿತ್ತು ಅವನಿಗೆ ಇದನ್ನೆಲ್ಲ ನೋಡಿ. ನಮ್ಮ ತನು ಅಂತೂ ಗೊತ್ತೈತಿ, ಹೊರಗಡೆ ಕರ್ಕೊಂಬಂದ್ರೆ ಫುಲ್ ಹ್ಯಾಪಿ ಇರ್ತಾಳಾಕಿ. ಸೊ ಈ ರೀತಿಯಾಗಿ ಮತ್ತು ಇವತ್ತು ಉಷಾ ಕೂಡ ಬಂದಾಳು. ಸಾಯಂಕಾಲ ಬರ್ತಾ ಇದ್ವಲ್ಲ, ಸೊ ಅಕ್ಕಿ ಸ್ಕೂಲಿಂದ ಬರೋ ಟೈಮ್ ಆಗಿತ್ತು. ಮೊದಲೇ ಫೋನ್ ಮಾಡಿ ಹೇಳಿಬಿಟ್ಟಿದ್ದೆ. ಸೊ ಬಂದ ತಕ್ಷಣ ರೆಡಿ ಆಗಂತ ಹೇಳು, ಮಕ್ಳಿಗೆ ರೆಡಿ ಮಾಡಿಸಿ ಹಿಂಗೆ ಹೋಗೋದೈತಿ ಅಂತ ಹೇಳಿ. ಅದಕ್ಕೋಸ್ಕರ ಆಕಿನೂ ಬಂದಾಳ. ಖುಷಿ ಅನ್ನಿಸ್ತೈತೆ ನನಗಂತೂ, ಎಲ್ಲರ ಜೊತೆ ಬರೋದಂದ್ರೆ ಭಾಳ ಖುಷಿ. ಸೊ ಈ ಥರ ಏನಾದರೂ ಒಕೇಜ್ನಲ್ಲಿ ಇದ್ದಾಗ ಎಲ್ಲರನ್ನೂ ಹೊರಬೀಳಿಸ್ತೇನೆ ಅಂತಲೇ ಹೇಳ್ಬೋದು. ಎಲ್ಲರದ್ದು ಅದೇ ರೂಟೀನು ಬೋರ್ ಆಗಿರ್ತೈತಿ ಎಲ್ಲರಿಗೂ ಕೂಡ. ಏನೋ ಸ್ವಲ್ಪ ಚೇಂಜ್ ಅನ್ನಿಸ್ತೈತಿ. 1 ತಾಸು ಬರಲಿ 2 ತಾಸು ಬರಲಿ ಹೊರಗಡೆ, ಏನೋ ಒಂಥರ ನಮಗೂ ಕೂಡ ಸಮಾಧಾನ ಅನ್ನಿಸ್ತೈತಿ. ಒಂದು ರೂಟೀನಿಂದ ಹೊರಗೆ ಬಂದೇವಿ, ಒಂದು ಸ್ವಲ್ಪ ಎಂಜಾಯ್ ಮಾಡೇವು ಅನ್ನಿಸ್ತೈತಿ ಸ್ನೇಹಿತರೆ. ಇದು ನನ್ನ ನೇಚರ್ ಇದೆ. ಯಾವಾಗಿದ್ರೂ ಏನಾದರೂ ಒಂದು ಐತೆ ಅಂದ ತಕ್ಷಣ ಅದಕ್ಕೊಂದು ಏನೋ ಪ್ಲ್ಯಾನ್ ಮಾಡಿ, ಹೌದು ಯಾರ್ಯಾರು ಹೋಗ್ಬೋದು ಯಾರ್ಯಾರು ಇಲ್ಲ, ಎಷ್ಟೊತ್ತಿಗೆ ಹೋದ್ರೆ ಚೆನ್ನಾಗಿರ್ತೈತಿ ಎಲ್ಲನೂ ಪ್ಲ್ಯಾನ್ ಮಾಡಿ ಎಲ್ಲರಿಗೇನು ಹೇಳಿಬಿಟ್ಟಿರ್ತೀನಿ. ಅದೇ ರೀತಿ ಎಲ್ಲರೂ ಹೊರಡ್ತಾರಂತ ಹೇಳ್ಬೋದು. ಅದೇ ರೀತಿ ಒಂದು ಪ್ಲ್ಯಾನ್ ಮಾಡಿ ಎಲ್ಲರೂ ಕೂಡ ಬಂದ್ವಿ ನಾವು. ಮತ್ತು ಇಲ್ಲಿ ಕಾಯಿ ಹೊಡ್ಸಿದ್ವಿ. ದರ್ಶನ ಎಷ್ಟು ಚೆನ್ನಾಗಾಯಿತು. ಐತಿ ಗದ್ದಲ, ಬಟ್ ಅಷ್ಟೊಂದು ಏನು ದರ್ಶನ ಆಗ್ಲಾರ್ದಷ್ಟಂತೇನು ಗದ್ದಲ ಇಲ್ಲ. ಚೆನ್ನಾಗಾಯಿತು ದರ್ಶನ. ನಾವು ಭಾಳ ದಿನದ ನಂತರ ಬಂದಿದ್ವಿ ಮಠಕ್ಕೆ. ಖುಷಿ ಆಯ್ತು. ಇಲ್ಲೇನಂದ್ರೆ ಭಾಳ ಕೂಲ್ ವಾತಾವರಣ. ಸುತ್ತಮುತ್ತಲು ಸಾಕಷ್ಟು ಗಿಡ ಮರಗಳದಾವಲ್ರಿ, ಹಿಂಗಾಗಿ ತಂಪಿರ್ತೈತಿ ಮಠ ಯಾವಾಗಿದ್ರೂ. ಹೆಂಗಂದ್ರೆ ಇಲ್ಲಿ ಬಂದ್ರೆ ವಾಪಸ್ ಹೋಗೋದೇ ಬೇಡ, ನಾವು ಇಲ್ಲೇ ಕುಂತು ಬಿಡಬೇಕು, ಇಲ್ಲೇ ಇದ್ದು ಬಿಡಬೇಕು ಅನ್ನುವಷ್ಟು ಪ್ರಶಾಂತವಾಗಿರ್ತೈತಿ. ದೇವಸ್ಥಾನ ಅಂದ್ರೆ ಹಂಗಿರ್ತೈತಿ. ಬಟ್ ಇಲ್ಲಿ ಇನ್ನೂ ಒಂದು ಶಾಂತತೆ ಹೆಚ್ಚಂತನೇ ಹೇಳ್ಬೋದು. ಖುಷಿ ಕೊಡ್ತೈತಿ ಸ್ನೇಹಿತರೆ ಮನಸ್ಸಿಗೆ. ಸೊ ನಾವು ಎಲ್ಲರೂ ಬಂದ್ವಿ, ಮಕ್ಕಳನ್ನೆಲ್ಲ ಕೂಡಿಸ್ಕೊಂಡ್ವಿ ನೋಡ್ರಿ. ಸೊ ಇದೇ ರೀತಿಯಾಗಿ ಎಲ್ಲ ಮಠದ ದರ್ಶನ ಮಾಡಿ ಜಾತ್ರೆ ಎಂಜಾಯ್ ಮಾಡೋಣಂತ. ವಿಡಿಯೋನ ಕಂಟಿನ್ಯೂ ಆಗಿ ನೋಡಿರಿ. ಒಂದು ಸ್ವಲ್ಪ ಮ್ಯೂಸಿಕನ್ನು ಕೊಡ್ತೇನೆ ನಾನು. ಮ್ಯೂಸಿಕ್ ಜೊತೆಗೆ ನಾನು ಈ ಒಂದು ಬ್ಲಾಗ್ನ ನೀವು ಕೂಡ ಎಂಜಾಯ್ ಮಾಡಿರಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನಾನು ಎಲ್ಲ ಸ್ನೇಹಿತರಿಗೂ ತುಂಬ ಹೃದಯದ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರ ಕಾಳಜಿ, ನಿಮ್ಮೆಲ್ಲರ ಪ್ರೀತಿ ಸಾಕಷ್ಟು ನನಗೆ ಕಮೆಂಟ್ಸನ್ನು ಮಾಡಿರಿ. ಮತ್ತು ಮೊನ್ನೆ ದಿವಸ ನಾನು ಹುಷಾರಿಲ್ಲದ ವಿಡಿಯೋ ಹಾಕಿದ ತಕ್ಷಣ ಎಷ್ಟೊಂದು ಜನ ಕಾಲ್ ಮಾಡಿರಿ, ಎಷ್ಟೊಂದು ಜನ ನನಗೆ ವಾಟ್ಸಪ್ ಮಾಡಿರಿ. ಕಮೆಂಟ್ಸ್ ಅಂತೂ ಸಿಕ್ಕಾಪಟ್ಟಿ ಬಂದವು. ಇಷ್ಟು ಒಳ್ಳೆಯ ಎಲ್ಲರನ್ನು ನಾನು ಪಡೆದೇನೆ. ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಯಿತು. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಮತ್ತೊಂದು ಸರಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಸರಿ ಸ್ನೇಹಿತರೆ, ಒಂಚೂರು ಮ್ಯೂಸಿಕ್ ಜೊತೆಗೆ ವಿಡಿಯೋನ ಎಂಜಾಯ್ ಮಾಡಿರಿ ಸ್ನೇಹಿತರೆ.
ನೋಡಿದ್ರಲ್ಲ ಸ್ನೇಹಿತರೆ, ದರ್ಶನ ಅಂತೂ ಆಯಿತು. ಸಾಕಷ್ಟು ಸಮಯ ನಾವು ಮಠದೊಳಗನ ಕಳೆದ್ವಿ ಅಂತಲೇ ಹೇಳ್ಬೋದು. ಅದು ಲೆಂದಿ ಆಗ್ತಿತ್ತು ಅಂತ ಹೇಳಿ ಸ್ವಲ್ಪ ಸ್ಪೀಡ್ ಇಟ್ಟಿದ್ದೆ ನಾನು. ಅದಾದ ನಂತರ ಮಕ್ಕಳೆಲ್ಲ ಅದು ಬೇಕು ಇದು ಬೇಕು ಸ್ವಲ್ಪ ತೊಗೊಳತ್ತಿದ್ರು. ಆಮೇಲೆ ವಿಭೂತಿ ತೊಗೋತಿದ್ಲು ತಂಗಿ, ಒಂದು ಕಡೆ ವಿಭೂತಿ ತೊಗೋತಿದ್ಲು. ನನ್ನ 3 ಮನೆಗೂ ಫಳಹಾರನ ಹಾಕ್ಸಿದೆ. ಜಾತ್ರೆ ಬಂದಮೇಲೆ ಫಳಹಾರ ಇಲ್ದೆ ಹೋಗಬಾರ್ದು. ಫಳಹಾರ ಇದ್ರೇ ಜಾತ್ರೆ ಅಂತಲೇ ಹೇಳ್ಬೋದು. ಈಗ ಜಾತ್ರೆಗೆ ಹೋದ್ರೆ ಬಲೂನ್ ತೊಗೊಂಡು ಹೆಂಗೆ ಹೋಗ್ತಾರೆ ಹಂಗೆ ಫಳಹಾರ ಇಲ್ದೆ ಜಾತ್ರೆ ಕಂಪ್ಲೀಟ್ ಆಗಂಗಿಲ್ಲ. ಹೀಗಾಗಿ ನಾನು 3 ಮನೆಗೂ ಇಲ್ಲೇ ಫಳಹಾರನ ಹಾಕಿಸ್ತಾ ಇದ್ದೆ. ತಂಗಿ ಮಕ್ಕಳಿಗೆ ಏನೇನು ಬೇಕು ಎಲ್ಲ ಕೊಡಿಸ್ತಾ ಇದ್ಲು. ಹಾಗೆ ವಿಭೂತಿನ ಪರ್ಚೇಸ್ ಮಾಡ್ತಾ ಇದ್ಲಕ್ಕಿ. ಇದಿಷ್ಟು ಫಳಹಾರ ತೊಗೊಂಡು ಆದ ನಂತರ ಎಲ್ಲ ಮಕ್ಕಳಿಗೆ ಕೊಡಿಸಿದಾದ ನಂತರ ತಂಗಿದು ನೈಟ್ ಡ್ಯೂಟಿ ನಿಮಗೆ ಹೇಳೇನಿ. ಆಕಿನೂ ಡ್ಯೂಟಿ ಟೈಮ್ ಆಗಿತ್ತು, ಆಕಿ ಡ್ಯೂಟಿಗೆ ಹೋದ್ಲು. ನಮ್ಮನ್ನು ಬಿಟ್ಟು, ಯಾಕಂದ್ರೆ ಆಕಿ ಗಾಡಿ ತೊಗೊಂಬಂದಿದ್ಲು ಹೇಳಿದ್ದೆ ನಿಮಗೆ. ಸೊ ನಾವೀಗ ಏನು ಮಾಡಕತ್ತೀವಪ್ಪ ಅಂತಂದ್ರೆ ಜೋಕಾಲಿ ಕಡೆಗೆ ಹೋಗ್ತಾ ಇದ್ದೀವಿ. ಬರ್ರಿ, ಸಖತ್ತಂದ್ರೆ ಸಖತ್ತು ಬಂದಾವ ಈ ಸರಿ ಜೋಕಾಲಿ. ಬರ್ರಿ, ಮಕ್ಕಳು ಏನೇನು ಆಡ್ತಾರೆ, ಹೆಂಗೆ ಎಂಜಾಯ್ ಮಾಡ್ತಾರೆ ನೋಡಿ ಬರೋಣಂತ ಸ್ನೇಹಿತರೆ, ಬರ್ರಿ. ಇಲ್ಲಿ ನನ್ನ ಮಗಳ ಸೆಲ್ಫಿ ತೊಗೋತಾಳೆ ನೋಡ್ರಿ. ಈ ಮಗಳು ಏನು ಮಾಡ್ತಾ ಅಂದ್ರೆ ಅವ್ರ ಫ್ರೆಂಡ್ ಸರ್ಕಲ್ ಐತ್ರಿ, ಒಂದು ಗ್ರೂಪ್ ಐತಿ. ಮನೆಗೆ ಏನಾದ್ರು ಸ್ಪೆಷಲ್ ಮಾಡಿದರೆ ಫೋಟೋ ಕ್ಲಿಕ್ ಮಾಡೋದು, ಅವ್ರಿಗೆ ವಾಟ್ಸಪ್ ಹಾಕೋದು. ಆಮೇಲೆ ಈ ಥರ ಬಂದಲ್ಲೆಲ್ಲ ಹೆಂಗೆ ಬಂದೇನೆ ಅಂತೇಳಿ ಅದನ್ನು ಫೋಟೋ ಪಿಕ್ ಮಾಡೋದು, ಅವ್ರಿಗೆ ವಾಟ್ಸಪ್ ಹಾಕೋದು. ಸೊ ಈ ಥರ ಎಲ್ಲ ಮಾಡ್ತಿರ್ತಾಳೆ. ಬರೀ ಇಲ್ಲಿ ನಮ್ಮ ಫ್ರೆಂಡ್ಸಿಗೆಲ್ಲ ಕಳಿಸ್ಬೇಕು, ಒಂದು ಸೆಲ್ಫಿ ತೊಗೊಳ್ಳೋಣ, ಎಲ್ಲ ಇವೆಲ್ಲ ಕಾಣಿಸ್ತಾವೆ ಅದ್ರೊಳಗೆ ಅಂತಂದು. ಮಕ್ಕಳದ್ದು ಭಾರಿ ನೋಡ್ರಿ ಈಗಂತೂ. ಇಲ್ಲಿ ನೋಡ್ರಿ ಪುಟಾಣಿ ಗಾಡಿಗಳು ವಿತ್ ಲೈಟಿಂಗ್ಸ್, ಅಂದ್ರೆ ಮಕ್ಕಳಿಗೆ ಅಟ್ರ್ಯಾಕ್ಟ್ ಮಾಡುವಂಗನ ಮಾಡ್ಯಾರ ನೋಡ್ರಿ ಇವನ್ನ. ಯಾವ ರೀತಿ ಮಾಡ್ಯಾರ ಅಂಥೇಳಿ ಒಂದು 7-8 ಗಾಡಿ ಮಾಡಿದ್ರು ಇದೇ ಥರ. ನೋಡಿದ್ರೆ ಮಕ್ಕಳು ಬಿಟ್ಟ ಬಂದಿರಬಾರ್ದು ಅವನ್ನ ಆ ಥರ. ಆಮೇಲೆ ಹಿಂದ್ಗಡೆ ಕಾಣಿಸ್ತಾ ಇರ್ಬೋದು ಎಷ್ಟು ದೊಡ್ಡ ಬಂದಾವಂದ್ರೆ ಏನು ನಾನಾ ಬಗೆ ಬಿಡ್ರಿ ಈಗಂತೂ. ಮೊದಲು ತೊಟ್ಲಷ್ಟೇ ಇರ್ತಿದ್ವು, ಈಗಂತೂ ನೋಡ್ರಿ ಯಾವ ಪರಿ ಬಂದವು. ಮತ್ತು ಅದ್ರೊಳಗೆ ಕುಂದ್ರು ಅಷ್ಟು ಡೇರಿಂಗು ಇರ್ಬೇಕು ಬಿಡ್ರಿ. ನಮಗೆ ಬರೀ ಅದನ್ನು ನೋಡೇನ ತಲೆಗೆ ಚಕ್ರ ಬರಾಕತ್ತಿತ್ತು. ಅಷ್ಟು ದೊಡ್ಡ ಪ್ರಮಾಣದೊಳಗೆ ಮತ್ತು ಏನು ಯಾವ ಪರಿ ಹೈಟ್ ರೀ. ಮಜಾ ಇದ್ದು ಬಿಡ್ರಿ. ನಮಗಂತೂ ಆಗೋದನ್ನೆಲ್ಲ ಇವನ್ನೆಲ್ಲ ಆಡಲಿಕ್ಕೆ. ನೋಡ್ತಾ ಇರ್ಬೋದು ಏನೇನೋ ಹೇಳತ್ತಿದ್ರಪ್ಪ ಮಕ್ಕಳು, ಅವಕ್ಕೆ ಹೆಸರು ನೋಡ್ರಿ ಯಾವ ಪರಿ ಅದಾವೆ ನೋಡ್ರಿ, ಎಷ್ಟು ಮಜಾ ಅದಾವೆ ಇವು. ಬಾ ದೇವ್ರೆ. ಮತ್ತು ಈ ಥರದ್ದು ಕೆಲವೊಂದು ಇನ್ಸಿಡೆಂಟ್ಸು ನೋಡಿರ್ತೀವಿ, ಅದೂ ಭಯ ಇರ್ತೈತಿ. ಅರ್ಧ ಇವ್ರು ಆಡೋದು ನೋಡೇನ ಭಯ ಇರ್ತೈತಿ. ಆಮೇಲೆ ಅವ್ಕುರ್ದು ಆಕಾರ ಯಾವ ಪರಿ ದೊಡ್ಡ ಅದಾವಂದ್ರೆ, ಇದು ನೋಡ್ರಿ, ಇದನ್ನು ತೋರಿಸ್ತಾ ಇದ್ದೀನಿ ನಾನು. ಯಾವ ಪರಿ ಐತ್ರಿಪ್ಪ, ಇದರ ಎಷ್ಟು ಹೈಟ್ ಮಾಡ್ಯಾರ ನೋಡ್ರಿ. ಇದು ಮ್ಯಾಲೆ ಹೋಗ್ತೈತಿ, ಎಲ್ಲರೂ ಕೂತಾರ ರೌಂಡ್ ಮಾಡ್ತಾ ಒಂಥರ ಏನಂದ್ರೆ ರಾಕೆಟ್ ಥರ ಅಂತಾರಲ್ಲ ಆ ಥರ ಐತೆ ನೋಡ್ರಿ ಇದು. ಅಲ್ಲಿ ಮ್ಯಾಲ ಮಟ್ಟ ಹೋಗಿ ಆಮೇಲೆ ಸ್ಲೋ ಆಗಿ ಕೆಳಗಡವೂ ಆಗ್ತೈತ್ರಿಪ್ಪ. ಅದೊಂದು ಥ್ರಿಲ್ಲಿಂಗ್ ಅನ್ಬೋದು ಬಿಡ್ರಿ. ಆ ಥರನೂ ಕೂಡಕ್ಕೂ ಧೈರ್ಯ ಬೇಕು. ಅಂದರೆ ವರ್ಷಕ್ಕಿಂತನೂ ವೆರೈಟೀಸ್ ಆಫ್ ಬಂದಿದ್ವು ಅಂತಲೇ ಹೇಳ್ಬೋದು. ಈ ಥರ ಎಲ್ಲ ಮನೋರಂಜನೆಗೆ ಸಾಕಷ್ಟು ಜನ ಅದನ್ನು ಎಂಜಾಯ್ ಮಾಡಕತ್ತಿದ್ರು, ನೋಡಕತ್ತಿದ್ದೆ ನಾನು. ಹಬ್ಬ ದೇವ್ರೆ, ನಿಮಗೆಲ್ಲ ಸಾಕಷ್ಟು ಧೈರ್ಯ ಇದ್ಬಿಡ ಅಂದ್ಕೊಂಡೆ ನಾನು. ನಮ್ಗೆ ಈ ಥರ ಎಲ್ಲ ಆಗಿ ಬರೋದಿಲ್ರಿಪ್ಪ. ನಾವು ಏನಿದ್ರು ಎಷ್ಟು ಆಡ್ತೀರಿ ಆಡ್ರಿ ಅಂತ ಆಡ್ಸೋರು ಅಷ್ಟೇ ನಾನಂತೂ. ಅದೇ ರೀತಿ ಮಕ್ಕಳು ಯಾವ್ದು ಆಡೋನು ಯಾವುದಿಲ್ಲ, ಅವರು ಇನ್ನೂ ಡಿಸ್ಕಷನ್ ಒಳಗನೆ ಇದ್ದರು. ಸಿಕ್ಕಾಪಟ್ಟಿ ಎಲ್ಲ ಕಡೆನೂ ರಶ್ ಇತ್ತು, ಕ್ಯೂ ಇತ್ತು. ಆಮೇಲೆ ನಮ್ಮ ತನು ಪುಟಾಣಿ ಒಂದೇ ಹಠ, ನನಗೆ ಅದನ್ನು ಆಡಿಸು ಇದನ್ನು ಆಡಿಸು ಕಂಡಿದ್ದೆಲ್ಲ ಆಡ್ಸೋಣ ಅನ್ನಕತ್ತಿದ್ಲು. ಆಮೇಲೆ ನಾನು ಇಲ್ಲಿ ಎಂಟ್ರೆನ್ಸ್ ಆದ ತಕ್ಷಣ ಸ್ಟ್ರಿಕ್ಕಾಗಿ ಮಕ್ಕಳಿಗೆ ಹೇಳಿಬಿಟ್ಟಿದ್ದೆ, ಇಲ್ಲಿ ಏನೂ ಸ್ನ್ಯಾಕ್ಸ್ ತಿನ್ನುವಂಗಿಲ್ಲ ಅಂದ್ರೆ ತಿನ್ನುವಂಗಿಲ್ಲ. ಯಾಕಂದ್ರೆ ಸ್ನೇಹಿತರೆ, ಇದು ಬಯಲ್ರಿ. ಏನಂದ್ರೆ ಗ್ರೌಂಡ್ ಫುಲ್ ಅಂದ್ರೆ ಫುಲ್ ಮಣ್ಣು ಐತ್ರಿ. ಆಮ್ಯಾಗೆಲ್ಲ ನಾವು ಈ ಥರ ಓಡಾಡ್ತೀವಲ್ರಿ ಎಲ್ಲರೂ, ಸಿಕ್ಕಾಪಟ್ಟಿ ಧೂಳು ಎದ್ದಿತ್ತು. ಈ ವಿಡಿಯೋ ನಿಮಗೆ ಎಷ್ಟು ಧೂಳು ಕಾಣಿಸ್ತೈತೆ ಇಲ್ಲ ಗೊತ್ತಿಲ್ಲ, ಬಟ್ ನಾವು ಉಸಿರಾಡುವಾಗ ನಮಗೆ ಧೂಳು ಅನಿಸ್ತಿತ್ತದ. ಅಷ್ಟೊಂದು ಧೂಳು ಇತ್ತಿಲ್ಲೇ ರಶ್ ಇರೋದಕ್ಕೆ. ಅದಕ್ಕೆ ನಾನು ಹೇಳಿಬಿಟ್ಟಿದ್ದೆ, ಈ ಥರ ಎಲ್ಲ ಇದ್ದಲ್ಲೇ ಏನೂ ನಾ ಕೊಡ್ಸಂಗಿಲ್ಲ ತಿನ್ನಕ್ಕಂತ ಹೇಳಿ. ಏನಾರು ಆಡೋದಿದ್ರೆ ಪಟ್ ಅಂತ ಆಡ್ರಿ, ಹೊರಬೇಡ್ರಿ. ಅಲ್ಲಿ ಹೊರಗೆ ಹೋದ್ಮೇಲೆ ಬೇಕಾದ್ರೆ ಏನಾದರೂ ತಿನ್ನಿರಂತ ಅಂತ ಹೇಳಿಬಿಟ್ಟಿದ್ದೆ. ಬಿಕಾಸ್ ತಮ್ಮನೂ ನೈಟ್ ಶಿಫ್ಟಿಗೆ ಹೋಗೋದಿತ್ತು. ಅವನು 1 ಅವರ್ ಹೇಳ್ಕೊಂಡಿದ್ದೆ, ಇವತ್ತು ಸ್ವಲ್ಪ ಲೇಟಾಗಿ ಬರ್ತೀನಿ ನಮ್ಮ ಸಲುವಾಗಿ. ಇಲ್ಲೇನೈತಿ, ನನ್ನ ಸೊಸೆ ತನು ಪುಟಾಣಿ ವಿಮಾನ ಹತ್ತಾಳೆ ನೋಡ್ರಿ. ಫಸ್ಟ್ ಟೈಮ್ ವಿಮಾನ ಹತ್ತಾಳಂತಕಿ. ಮತ್ತು ಯೆಲ್ಲೋ ಕಲರ್ ವಿಮಾನದಾಗ ಕುಂದ್ರಿಸ್ಬೇಕಂತಕಿಗೆ ಒಂದೇ ಹಠ. ಸೊ ಈ ರೀತಿಯಾಗಿ ಇಲ್ಲಿ ನಾವು ವೇಟ್ ಮಾಡಕತ್ತಿದ್ವಿ. ಒಬ್ಬೊಬ್ಬರನ್ನ ಹತ್ತಿಸ್ತಾ ಇದ್ರು. ಮತ್ತು ಟಿಕೆಟ್ ತೊಗೊಂಡಿದ್ವಿ ನಾವು 50 ರುಪೀಸ್ ರೀ. ಏನು ಸಣ್ಣವ್ರು ಇರಲಿ ದೊಡ್ಡವ್ರು ಇರಲಿ ಎಲ್ಲದಕ್ಕೂ 50ಇಂದನೇ ಸ್ಟಾರ್ಟಿಂಗ್ ರೀ. 50 ಕೆಳಗೆ ರೇಟ್ಸೇ ಇಲ್ಲ. ಒಂದು 10 ನಿಮಿಷನೂ ಆಡಿಸ್ತಾರನೇ ಇಲ್ಲೋ ಗೊತ್ತಿಲ್ಲ. 50 ರೂಪಾಯಿ ಇವರಿಗೆ. ಆಮ್ಯಾಗ ಮತ್ತು ದೊಡ್ಡ ಹೆಂಗಿರ್ತಾವೆ ಹಂಗಂಗೆ ರೇಟ್ಸ್ ಅದಾವೆ ರೀ. ಈ ರೀತಿಯಾಗಿ ನಮ್ದೇನೈತಿ ಜಾತ್ರೆ ಸ್ಟಾರ್ಟ್ ಆಗೈತೆ ನೋಡ್ರಿ.
ಏನಿಲ್ಲ, ತನು ಪುಟಾಣಿ ಒಂದು ವಿಮಾನದ ಇದನ್ನು ಆಡಿದ್ಲು. ನಂತರ ಇವರು ಮಕ್ಕಳ 3 ಜನ, ಕಾವೇರಿ, ಚಿನ್ನು, ಚಿಂಟು ಮತ್ತು ನಮ್ಮ ತರುಣನ ಕರ್ಕೊಂಡು ಒಂದು ಟ್ರೈನ್ ಆಡಿ ಬಂದರ್ರಿ ಅವ್ರು. ಇಷ್ಟು ಜಾತ್ರೆ ನೋಡ್ರಿ ನಮ್ದು ಇವತ್ತು. ಇನ್ನೇ ನಮ್ಮ ತಮ್ಮಂದು ಕಾಲ್ ಬರಕತ್ತು. ಸರಿ ಬಿಡ್ರಿ ಬರ್ರಿ ಹೊರಡೋಣ ಅಂಥೇಳಿ ಹೊರಟ್ವಿ. ನಮ್ಮ ತನು ನನಗೆ ಸ್ವೀಟ್ ಕಾರ್ನ್ ಕೊಡಿಸು, ಐಸ್ ಕ್ರೀಮ್ ಕೊಡಿಸು ಅಂತ ಹಠ ಮಾಡಕತ್ತಿದ್ಲು. ನಾ ಎಲ್ಲ ಕೊಡಿಸ್ತೀನಿ, ಬಟ್ ಇಲ್ಲೇನು ಕೊಡಿಸಲ್ಲ, ಹೊರಗೆ ಕೊಡಿಸ್ತೀನಿ ಅಂತಂದು ಹೊರಗೆ ಕರ್ಕೊಂಬಂದು ಫಸ್ಟ್ ಮೊದಲು ಐಸ್ ಕ್ರೀಮ್ ಕೊಡಿಸ್ಬಿಡೋಣ್ರಿ. ಯಾಕಂದ್ರೆ ಗಾಡಿ ಹತ್ತಿವಿ ಅಂದ್ರೆ ತಮ್ಮ ಎಲ್ಲಿ ಸ್ಟಾಪ್ ಮಾಡಂಗಿಲ್ಲ ಈಗ, ಯಾಕಂದ್ರೆ ಅವನಿಗೆ ಟೈಮ್ ಆಗೈತಿ. ಹೀಗಾಗಿ ಐಸ್ ಕ್ರೀಮ್ ತೊಗೊಂಡನ ಗಾಡಿ ಹತ್ತಿದ್ರಾದಂತ ಐಸ್ ಕ್ರೀಮ್ ಅಂಗಡಿಗೂ ಬಂದ್ವಿ. ಐಸ್ ಕ್ರೀಮು ತೊಗೊಂಡ್ವಿ. ಈಗ ಗಾಡಿ ಹತ್ತಿವಿ ನೋಡ್ರಿ ಸ್ನೇಹಿತರೆ, ಬರ್ರಿ ಹೊರಡೋಣ. ಹೆಂಗೆ ಅನ್ನಿಸ್ತು ನಮ್ಮೂರ ಜಾತ್ರೆ? ಖಂಡಿತವಾಗ್ಲೂ ತಿಳಿಸ್ರಿ. ಇಷ್ಟ ಆದರೆ ಲೈಕ್ ಕೂಡ ಮಾಡಿರಿ, ಹಾಗೇನ ಸಬ್ಸ್ಕ್ರೈಬ್ ಮಾಡಿರಿ. ಯಾರೆಲ್ಲ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ, ಎಲ್ಲರೊಂದಿಗೆ ಶೇರ್ ಮಾಡಿರಿ. ಮತ್ತೆ ಸಿಗೋಣ ಸ್ನೇಹಿತರೆ, ಅಲ್ಲಿವರೆಗೂ ಧನ್ಯವಾದಗಳು.